ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಅಂದ್ಕೊತೀನಿ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಸ್ ನೋಡ್ತಿದ್ದೀರಾ ಅಂತ. ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ. ಇದು 2 ದಿನದ ಬ್ಲಾಗ್ ಆಗಿರುತ್ತೆ. ಬಟ್ ಜಾಸ್ತಿನೇ ವೀಡಿಯೋ ರೆಕಾರ್ಡ್ ಮಾಡಿಲ್ಲ. ಏನೋ ರ್ಯಾಲಿ ಹೋಗ್ತಾ ಇದ್ರು, ಸರಿ ಹಾಗೆ ಚೆನ್ನಾಗಿತ್ತು. ಏನೋ ಒಂಥರ ವಾತಾವರಣ, ಬಿಸಿಲು, ಒಂಥರ ಗಾಳಿ ಚೆನ್ನಾಗಿತ್ತು. ಅದನ್ನು ಹಾಗೆ ವಿಡಿಯೋ ಮಾಡ್ಕೊತಾ ಹೋದೆ. ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ ಭದ್ರಾವತಿಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ, ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಅಂತೇಳಿ ಇದನ್ನೆಲ್ಲ ರೆಡಿ ಮಾಡಿಸಿದ್ದಾರೆ. ಸೊ ಅದು ಆಮೇಲೆ ಇಲ್ಲಿ ಮಿಲ್ಟ್ರಿದು ಏನೋ ಮತ್ತು ಫುಲ್ಲು ಇಲ್ಲಿಂದ ಫುಲ್ಲು ಲೈಟ್ಸ್ ಎಲ್ಲ ಹೊಸ್ದಾಗಿ ರೆಡಿ ಮಾಡಿದ್ದಾರೆ. ಹಾಗೆ ಮತ್ತು ಒಟ್ಟು ಆವತ್ತು ಇಂಡಿಪೆಂಡೆನ್ಸ್ ಡೇ ದಿನ 3 ಸ್ಟ್ಯಾಚ್ಯೂನ ಓಪನ್ ಮಾಡಿರೋದು. 3 ಅಲ್ಲ 4. ಇಲ್ಲೊಂದು ಕಾಣ್ತಿದೆಯಲ್ಲ ಬ್ಲ್ಯಾಕ್ ಕಲರು, ಇದು ಒಂದನ್ನು ಓಪನ್ ಮಾಡಿದ್ದಾರೆ. ಹಾಗೆ ನೈಟ್ ಹೊತ್ತು ಚೆನ್ನಾಗಿದೆ ಲೈಟಿಂಗ್ಸು. ನಾನು ನೈಟ್ ರೆಕಾರ್ಡ್ ಮಾಡಲಿಲ್ಲ. ಮತ್ತು ನಮ್ಮ ಭದ್ರಾವತಿಗೆ ಹೆಮ್ಮೆ ವಿಶ್ವೇಶ್ವರಯ್ಯ, ಸೊ ಅವ್ರದ್ದು ಸ್ಟ್ಯಾಚ್ಯೂನ ಓಪನ್ ಮಾಡಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಹಾಗೆ ಸಂತೆಗೆ ಎಂಟ್ರಿ ಆದ್ವಿ. ಯಾಕೆಂದರೆ ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ಲೇ ಮಾರ್ಕೆಟಿಗೆ ಹೋಗೋದು. ಯಾರಿಗೆಲ್ಲ ಚಿಕ್ಕ ವಯಸ್ಸಿನ ನೆನಪಿದೆ, ನನಗಂತೂ ನಮ್ಮ ಅಪ್ಪನ ಜೊತೆಗೆ ಹೋಗುವಾಗ ನಮ್ಮ ಅಪ್ಪನ ಕೈ ಹಿಡ್ಕೊಂಡು, ನಮ್ಮಪ್ಪ ಬ್ಯಾಗ್ ಹಿಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ, ಅವ್ರ ಕೈ ಹಿಡ್ಕೊಂಡು ಹಿಂದೆ ಅವ್ರು ಏನು ಕೊಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಜೊತೆ ಹೋಗೋದೇನೋ ಒಂಥರ ಖುಷಿ. ಅಪ್ಪನ ಜೊತೆಲಿ ಎಲ್ಲಾದರೂ ಹೋಗೋದು ಅಂದರೆ ಅಷ್ಟು ಇಷ್ಟ. ಬಟ್ ಇವಾಗ ಹೋಗ್ತೀವಿ ಅಂದರೂ ಅಪ್ಪ ಇಲ್ಲ. ನೆಕ್ಸ್ಟ್ ಹಾಗೆ ಸಂತೆ ಒಳಗಡೆ ಮಕ್ಕಳನ್ನೂ ಕರ್ಕೊಂಡು ಹೋಗಿದ್ವಿ. ಹಾಗೆ ಎಲ್ಲ ಮುಗಿಸ್ಕೊಂಡು ಸಂತೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಇದು ಬಸವೇಶ್ವರ ಸರ್ಕಲ್ಲು. ಏನು ಅಂದರೆ ಇವಾಗ ಅಲ್ಲಿ ಸಂತೆ 6 ಗಂಟೆ 6:30 ಕ್ಲೋಸ್ ಆಗ್ತಿದ್ದಂಗೆ ಇಲ್ಲಿ ಎಲ್ಲರೂ ಬರ್ತಾರೆ. ರಾತ್ರಿ 10 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ಕೊತಾ ಇಲ್ಲಿ ಕೂತಿದ್ವಿ. ಅವ್ರು ಪೆಟ್ರೋಲ್ ಹಾಕ್ಸ್ತಾಯಿದ್ರು, ನಾನು ನನ್ನ ಮಗಳು ಇಲ್ಲೇ ಕೂತ್ಕೊಂಡಿದ್ವಿ. ಅದ್ರ ನೆಕ್ಸ್ಟು ಏನು ಹೊರಗಡೆ ಬಂದಮೇಲೆ ಪಾನಿಪುರಿ ತಿಂದು ಹೋಗೋಕ್ಕಾಗತ್ತಾ? ಅದೇನಪ್ಪ ಏನಾದರೂ ಆಗಿರಲಿ ಪಾನಿಪುರಿ ಒಂದು ಸರಿ ತಿಂದುಬಿಡಬೇಕು. ಅವರಿಬ್ಬರು ಮಸಾಲೆ ಪುರಿ ಆರ್ಡ್ರ್ ಮಾಡಿಕೊಂಡ್ರು, ನಾನು ಪಾನಿಪುರಿ ಆರ್ಡ್ರ್ ಮಾಡಿಕೊಂಡೆ. ಬಟ್ ಇಲ್ಲೇನು ಅಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ. ಬಟ್ ನಾನು ತಿನ್ನೋದು ರೆಗ್ಯುಲರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲೇ ತಿನ್ನೋದು. ಇದು ನೆಕ್ಸ್ಟ್ ಡೇ ವ್ಲಾಗಿದ್ದು ಸೋಮವಾರದ್ದು. ಇದನ್ನು ಹಾಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಕರ್ಬೇವಿನ ಸೊಪ್ಪು ಕೀಳ್ತಾ ಇದ್ದೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೊನ್ನೆ. ನೆಕ್ಸ್ಟ್ ತಿಂಡಿ ಎಲ್ಲ ಮಾಡ್ಕೊಳ್ತಾನೆ ತರಕಾರಿ ಎಲ್ಲ ಹೆಚ್ಕೊಂಡೆ. ಅದನ್ನು ಹೆಚ್ಕೊಳ್ತಾನೆ ಟೀ ಮಾಡೋಕ್ಕಿಟ್ಟಿದ್ದೆ. ಅವರಿನ್ನೂ ಮಕ್ಕಳು ಎದ್ದಿರಲಿಲ್ಲ, ಇವತ್ತು ರಜಾ ಇತ್ತು ಅಂತ ಹೇಳಿಬಿಟ್ಟು, ನಾಗರ ಪಂಚಮಿ ಅಂತ ಹೇಳಿಬಿಟ್ಟು ರಜಾ ಕೊಟ್ಟಿದ್ದರು. ಸೊ ನಾಗರ ಪಂಚಮಿ ವಿಶ್ಶು ಲೇಟಾಗಿ ಮಾಡ್ತಿದ್ದೀನಿ. ಎಲ್ರಿಗೂ ನಾಗರ ಪಂಚಮಿದ ಶುಭಾಶಯಗಳು. ಟೀ ಎಲ್ಲ ಸೋಸ್ಕೊಂಡು 3 ಜನನೂ ಕುಡಿದ್ವಿ. ಟೀ ಜೊತೆಗೆ ಬಿಸ್ಕೆಟ್ ಏನಾದರೂ ಇರಲೇಬೇಕು, ಇಲ್ಲ ಅಂದರೆ ಕುಡ್ದಂಗೆ ಅನಿಸಲ್ಲ. ಸೊ ಬಿಸ್ಕೆಟ್ನ ತಿನ್ಕೊಂಬಿಟ್ಟು ನೆಕ್ಸ್ಟು ನೆನ್ನೆ ಸಂತೆ ಮಾಡ್ಕೊಂಬಂದಿದ್ವಲ್ಲ ಐಟಮ್ ಎಲ್ಲ ತೆಗಿಯೋಣ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೆ. ಜಸ್ಟ್ ಈ ದಿನಸಿ ಐಟಮ್ಗಳಿಗೆ 750 ರೂಪಾಯಿ ಆಯಿತು. ಈ ತರಕಾರಿನಾದರೂ ನಡುವೆ ತೊಗೊಬಂದ್ಬಿಡ್ಬೋದು. ದಿನಸಿ ಐಟಮ್ಮು ಒಂದು ಸರಿ ಸಂತೆಗೆ ಹೋದ್ರೆ ಅಲ್ಲಿ ಎಲ್ಲ ಇರುತ್ತೆ ಕಣ್ಮುಂದೆ, ಏನೇನು ಬೇಕು ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಡ್ತೀವಿ. ಬಟ್ ಈ ತರಕಾರಿ ಬಿಡು, ಬೇಕು ಅಂದಾಗ ಏನಾದರೂ 1-2 ತಂದರೂ ಹೆಂಗಾದರೂ ಮೇಂಟೈನ್ ಮಾಡ್ಬೋದು. ಈ ದಿನಸಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಏನೇನು ಬೇಕು ಅಂತ ಹೇಳಿ ಎಲ್ಲ ಸ್ವಲ್ಪ ತೊಗೊಬಂದೆ. ಜಾಸ್ತಿ ಏನು ತೊಗೊಬಂದಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ತೊಗೊಬಂದೆ. ಯಾಕೆಂದರೆ ಇವಾಗ ಇನ್ನೂ 1-1.5 ತಿಂಗಳು ಏನೂ ಮಾತಾಡೋದಿಲ್ಲ. ಈ ಸಣ್ಣ ಪುಟ್ಟು ತರ್ತೀವಿ, ಇದೆಲ್ಲ ದೊಡ್ಡ ಐಟಮೆಲ್ಲ ಜಾಸ್ತಿ ತರಲ್ಲ. ಇದನ್ನೆಲ್ಲ ತೊಗೊಂಡು ಇಟ್ಟೆ. ನನ್ನ ಮಗಳು ತೆಗ್ದು ಕೊಡ್ತಾಯಿದ್ಲು, ನಾನು ಹಾಗೆ ಎಲ್ಲ ಜೋಡಿಸ್ತಾ ಇದ್ದೆ. ಕಡಲೆಕಾಳು, ಅಲಸಂದಿ ಕಾಳು ಮತ್ತು ಟೀ ಪುಡಿ, ಆಮೇಲೆ ಹೆಸ್ರುಬೇಳೆ, ಕಡಲೆ ಇವೆಲ್ಲ ತೊಗೊಂಬಂದೆ. ಆಮೇಲೆ ಶೇಂಗಾ ಬೀಜನೂ ತೊಗೊಬಂದಿದ್ದೆ. ನೆಕ್ಸ್ಟು ಇದನ್ನೆಲ್ಲ ತೊಗೊಂಬಂದಾಗ ಅವರೊಂದು ಚೀಲ ಕೊಟ್ಟಿದ್ದರು. ನಾವು ಸಂತೆ ಚೀಲ ತೊಗೊಂಡೋಗಿದ್ವಿ, ಬಟ್ ಅದರಲ್ಲಿ ಹಾಕೊಂಬಂದಿಲ್ಲ. ಅವರೇ ಒಂದು ಚೀಲ ಕೊಟ್ಟಿದ್ರು, ಅದರಲ್ಲೇ ತುಂಬ್ಕೊಂಡು, ಅದರಲ್ಲೇ ತರಕಾರಿ ಎಲ್ಲ ತುಂಬ್ಕೊಂಡು ಅದರಲ್ಲೇ ಬಂದಿದ್ವಿ. ಅದಕ್ಕೆ ಎಲ್ಲ ಒಟ್ಟಿಗೆ ಕೂಡಿಸಿದ್ರ, ಅದನ್ನೆಲ್ಲ ಚೆಲ್ಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ಎಲ್ಲ ಎತ್ತಿಕ್ತೆ. ಸೊ ನನ್ನ ಮಗಳು ನಲ್ಲಿಕಾಯಿ ಕೇಳಿದ್ಲು ಅಂತ ಹೇಳಿಬಿಟ್ಟು ನಲ್ಲಿಕಾಯಿ ತೊಗೊಂಡೆ. ಹೋಗ್ತಾ ಬರ್ತಾ ತಿನ್ಕೊಂಡು ಖಾಲಿ ಮಾಡ್ತಾಯಿದ್ರು. ಸರಿ ತಿಂದರೆ ತಿನ್ನಲಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.